ಸುಳ್ಳು ಹೇಳ್ತಾ ಇಲ್ಲ ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇವತ್ತಿನ ಲಾಗ್ ಏನಪ್ಪ ಅಂದರೆ, ಸೊ ಇದು ತುಂಬ ಯೂಸ್ಫುಲ್ ಆಗಿರೋಂಥ ಟಿಪ್ಸ್. ನನಗೂ ಮೊನ್ನೆ ಗೊತ್ತಾಗಿದ್ದು ಡಾಕ್ಟರ್ ಹೇಳಿದಾಗ. ಸೊ ಏನಪ್ಪ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಏನಾದರೂ ಮಕ್ಕಳು ಬಾಳೆಹಣ್ಣು ಕೊಡೋಕೋದ್ರೆ ಕೊಡಬೇಡ, ಥಂಡಿ ಆಗುತ್ತೆ, ಕೆಮ್ಮರುತ್ತೆ ಅಂತ ಹೇಳ್ತಾರೆ. ಸೊ ನೀವು ನೋಡ್ಬೋದು, ಇದು ಏಲಕ್ಕಿ ಬಾಳೆಹಣ್ಣು. ಸೊ ಇದನ್ನು ಕಂಪಲ್ಸರಿ ದಿನಕ್ಕೆ ಒಂದು ಸತಿ ಆದರೂ ಮಕ್ಕಳು ಕೊಡಬೇಕು. ಅದು ನೈಟ್ ಟೈಮ್ ಇಲ್ಲ ಆಫ್ಟರ್ನೂನ್ ಟೈಮ್. ಬೆಳಗ್ಗೆ ಏನು ಕೊಡೋದು ಬೇಡ, ಮಧ್ಯಾಹ್ನ ಕೊಟ್ಟಿಲ್ಲ ಅಂದರೂ ರಾತ್ರಿ ಕೊಡಲೇಬೇಕು. ಏನಕ್ಕಂದರೆ ಮಕ್ಕಳಿಗೆ ಮೋಷನ್ನು ಫ್ರೀಯಾಗುತ್ತೆ. ಹಾಗೆ ಅವ್ರಿಗೆ ಬೋನ್ಸು, ಈಗ ನೀವು ನೋಡಿರ್ಬೋದು, ಒಂದು 4 to 5 ಇಯರ್ಸ್ ಬೇಬೀಸು ಅವ್ರು ಏನು ಹೇಳ್ತಾರೆ, ಆಟ ಆಡ್ಬಿಟ್ಟು ಬರ್ತಾರೆ, ಬಂದು ನಂಗೆ ಕೈ ನೋವು, ಕಾಲು ನೋವು, ಇದು ನೋವು ಅಂತ ಹೇಳ್ತಾರೆ, ಮೊಣಕಾಲು ನೋವು ಆ ಥರ. ನಾವು ಹೇಳ್ತೀವಿ ಈ ವಯಸ್ಸಿಗೆ ನಿಂಗೆ ಇವೆಲ್ಲ ನೋವು ಅಂತ ಕೇಳ್ತೀವಿ. ಬಟ್ ಏನು ರೀಸನ್ ಅಂದರೆ, ಅವರು ಬೋನ್ಸು ಸ್ಟ್ರಾಂಗ್ ಆಗ್ತಾ ಇರುತ್ತೆ, ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ ತುಂಬ ವಿಟಮಿನ್ ಇರೋದ್ರಿಂದ ಸೊ ಇದು ಕಂಪಲ್ಸರಿ ದಿನಕ್ಕೆ ಒಂದು ಸತಿ ಆದರೂ ಮಕ್ಕಳು ಕೊಡಲೇಬೇಕು. ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ಬೋನ್ಸ್ ಇಂಪ್ರೂವ್ಮೆಂಟು, ಬ್ರೈನ್ ಇಂಪ್ರೂವ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ ಅಂತ ನನಗೆ ಡಾಕ್ಟರ್ ಹೇಳಿದ್ರು. ಸೊ ನಾನು ಧೃತಿಗೆ ಡೈಲಿ ಒಂದೊಂದು ಕೊಡ್ತೀನಿ. ಸೊ ಇದು ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾಗಿರೋರು ಆ ಥರವ್ರು ಇದ್ದರು ಸೊ ಕೊಡ್ಬೋದು, ನೋ ಪ್ರಾಬ್ಲಮ್. ಅವ್ರಿಗೆ ಕಂಪಲ್ಸರಿ ಕೊಡ್ರಿ, ತುಂಬ ಯೂಸ್ಫುಲ್ ಆಗುತ್ತೆ. ಅಂದರೆ ಒಂದು 30 to 35 ಇಯರ್ಸ್ ಅಬೋ ಇರೋರು ಕೂಡ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ಕೋಲ್ಡ್ ಟೈಮ್ ಅಂದ್ಬಿಟ್ಟು ಮಕ್ಕಳು ಕೊಡ್ದಿರ ಇರಬೇಡಿ, ಕೊಡಿ, ಏನೂ ಆಗೋಲ್ಲ, ಶೀತ ಕೆಮ್ಮು ಏನೂ ಬರೋಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಇಂಪ್ರೂವ್ಮೆಂಟ್ ಮಾಡುತ್ತೆ ಮಕ್ಕಳನ್ನ. ಸೊ ಈ ವಿಷಯ ನನಗೆ ಡಾಕ್ಟರಿಂದ ಗೊತ್ತಾಗಿದ್ದು. ಸೊ ಅದಕ್ಕೆ ನಾನು ನಿಮ್ಗೆ ಕೂಡ ಕನ್ವೆ ಮಾಡ್ತಾಯಿದ್ದೀನಿ. ಸೊ ನಿಮಗೂ ತುಂಬ ಯೂಸ್ಫುಲ್ ಆಗುತ್ತೆ. ಎಷ್ಟೋ ಮನೆಯಲ್ಲಿ ಈಗ ಕೋಲ್ಡ್ ಸೀಸನ್ ಆಗಿರೋದ್ರಿಂದ ಸೊ ಬಾಳೆಹಣ್ಣು ಬೇಡ, ಅದು ಬೇಡ, ಇದು ಬೇಡ ಅಂತ ನಾವು ಹೇಳ್ತೀವಿ. ಪೇರೆಂಟ್ಸಾಗಿ ಅದು ಕಾಮನ್, ನಾನು ಕೂಡ ಹೇಳಿದ್ದೀನಿ, ಇಲ್ಲ ಅಂತಲ್ಲ. ಸೊ ಬಾಳೆಹಣ್ಣು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಧೃತಿಗಾದರೆ ಡೈಲಿ ಒಂದೊಂದು ಕೊಡ್ತಾಯಿದ್ದೀನಿ ನಾನು. ಸೊ ನೀವು ಕೊಟ್ಟು ನೋಡಿ, ಮಗುಗೆ ಡೈಜೆಷನ್ನು, ಮೋಷನ್ನು ನೀಟಾಗುತ್ತೆ. ನಿಜವಾಗ್ಲೂ ನನ್ನ ಧೃತಿಗೆ ಗ್ರೇ ವಾಟರ್ ಏನೂ ಹಾಕಲ್ಲ, ವುಡ್ವರ್ಡ್ಸ್ ಅಂತಿರಲ್ಲ ಅದೇನು. ಸೊ ಇದೊಂದೇ ಬಾಳೆಹಣ್ಣು, ದಿನಕ್ಕೊಂದು ಬಾಳೆಹಣ್ಣು ಕೊಡ್ತೀನಿ ಅಷ್ಟೇ. ಅವಳು ನೀಟಾಗಿ ಮೋಷನ್ ಎಲ್ಲ ಮಾಡ್ತಾಳೆ, ಅವ್ಳಿಗೇನು ಅಷ್ಟು ಕಷ್ಟ ಅನಿಸಲ್ಲ. ಸೊ ಒಂದು ಸತಿ ಟ್ರೈ ಮಾಡಿ ನೀವು ನಿಮ್ಮ ಮಕ್ಕಳಿಗೆ, ನಿಜವಾಗ್ಲೂ ವರ್ಕ್ ಆಗುತ್ತೆ. ಸೊ ಡಾಕ್ಟರ್ ಹೇಳ್ತಾರೆ ಬಾಳೆಹಣ್ಣು ಕೊಡಿ, ಏನೂ ಆಗೋಲ್ಲ ಅಂತ ಹೇಳ್ತಾರೆ. ಈ ಕೋಲ್ಡ್ ಸೀಸನ್ ಆಗಿರೋದ್ರಿಂದ ಏನೂ ಆಗೋಲ್ಲ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ವಯಸ್ಸಾಗಿರೋರು ಕೂಡ ಡೈಲಿ ಒಂದೊಂದು ಕೊಡಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಪಾಪ ಅವ್ರಿಗೂ ಡೈಜೆಷನ್ ನೀಟಾಗುತ್ತೆ. ಪ್ರತಿಯೊಂದು ಅವ್ರಿಗೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದ ಸೊ ಅವ್ರಿಗೂ ಒಂದು ಸ್ವಲ್ಪ ಸ್ಟ್ರಾಂಗ್ನೆಸ್ ಅನ್ನೋದು ಬರುತ್ತೆ. ಏನಪ್ಪ ಒಂದು ಬಾಳೆಹಣ್ಣಿಂದ ಇದೆಲ್ಲ ಆಗುತ್ತಾ ಅಂದರೆ ಆಗುತ್ತೆ, ನನಗೆ ಡಾಕ್ಟರ್ ಹೇಳಿರೋದು. ಸೊ ಅದಕ್ಕೆ ನಾನು ನಿಮಗೆ ಕನ್ವೆ ಮಾಡಿದೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ ಥರ ವಿಡಿಯೋ ಬೇಕು ಅಂತ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾನು ಸುಳ್ಳು ಹೇಳ್ತಾ ಇಲ್ಲ, ಧೃತಿಗೂ ಕೂಡ ಡೈಲಿ ಒಂದೊಂದು ಕೊಡ್ತಾಯಿದ್ದೀನಿ. ಬಾಗಂದಮ್ಮ, ಬಾಗಂದ